ಓ ಪವಿತ್ರ, ಏನ್ ಮಾಡ್ತಿದ್ಯವ? ಆಂಟಿ, ಏನಿಲ್ಲ ಬನ್ನಿ. ಓದ್ಕೋತಾ ಇದ್ದೆ. ಓದ್ಕೋತಿದ್ದಾ? ಓದ್ಕೋ. ಬಂದು ತೊಂದರೆ ಕೊಟ್ನೇನೋ? ಹಂಗೇನಿಲ್ಲ ಆಂಟಿ. ಹೇಳಿ. ಏನವ ಇಷ್ಟು ಮನೆ ಗಲೀಜಾಗಿ ಇಟ್ಕೊಂಡಿದ್ದಿ? ಚೂರಾರು ಕಸನ್ನು ತೊಡ್ದಿಲ್ಲ, ಏನಿಲ್ಲ? ಅಯ್ಯೋ ಆಂಟಿ, ಅದು ಓದ್ಕೋತಾ ಇದ್ನಲ್ಲ ಅದಕ್ಕೆ. ಓ, ಓದ್ತೀನಿ ಅಂತ ಮನೆನೂ ನೀಟಾಗಿ ಮಾಡಿಕೊಳ್ಳ ಓದಾರ? ಸರಿ ಬಿಡು, ನಾನು ನಿಂಗೆ ಕೊಟ್ಟವಾಗ ಹಿಂಗೆ ಕೊಟ್ಟಿದ್ನಾ? ಚೆನ್ನಾಗಿತ್ತು ಮನೆ. ಆಂಟಿ, ಅದು ಅರುಣೇ ನಾನು ಎಲ್ಲ ಕೆಲಸ ಮಾಡ್ತೀನಿ, ನೀನೇನು ಮಾಡಬೇಡ, ಕುತ್ಕೊಂಡು ಓದ್ಕೋ ಚೆನ್ನಾಗಿ ಅಂದ. ಅದಕ್ಕೆ ಓದ್ತಿದ್ನಲ್ಲ, ಅದ್ರ ಕಡೆ ಗಮನನೇ ಕೊಟ್ಬಿಟ್ಟೆ. ಓಹೋ, ಇದನ್ ಬಿಡು, ಅವನು ಮನೆ ಕೆಲಸನೂ ಮಾಡೋಣಂತ. ಏನು ಮಾಡಬೇಡ, ನಾನೇ ಎಲ್ಲನೂ ಮಾಡ್ಕೋತೀನಿ ಅಂದ. ಅದಕ್ಕೆ. ಅಯ್ಯೋ, ಅವನೇನೋ ನಿಮ್ಮಲ್ಲಿ ಪ್ರೀತಿಯಿಂದ ಹೇಳ್ತಾನೆ ಅಂತ ನೀನು ಹಂಗೆ ಕುತ್ಕೊಂಡಿಯಾ? ಮನೇಲಿ ಹೆಂಗ್ಸಿರಂಗೆ ಕಂಡದ? ನಿಮಿಷ ಕಸ ಗುಡಿಸ್ಬಿಟ್ರೆ ಏನಾಯ್ತದೆ? ಓದ್ತೀನಿ ಅಂತ ರಾತ್ರಿ ನಿದ್ದೆ ಮಾಡ್ದಂಗೂ ಓದ್ತೀಯಾ? ಡಾಕ್ಟರ್ ಆಯ್ತೀನಿ ಅಂತ ಯಾವ ಕೆಲಸನೂ ಮಾಡ್ದಂಗೆ ಕೂತಿದ್ಯಾ? ಮಾಡ್ಬೇಕನವ, ಸುಮ್ಮನೆ ಓದ್ತೀನಿ ಅನ್ಕೊಂಡು ಓದ್ಕೊಂಡೆ ಕುತ್ಕೊಳಕ್ಕದ? ಸರಿ ಆಂಟಿ, ಮಾಡ್ತೀನಿ. ಮತ್ತೆ ಇನ್ನೇನು ಮನೆ ಕಡೆಗೆ ಬತ್ತಲ್ಲ? ಮನೆ ಕಸ ಗುಡ್ಸೋಕ್ಕೆ ಟೈಮ್ ಇಲ್ಲ, ಮನೆ ಕಡೆಗೆ ಎಲ್ಲಿ ಬಂದಿಬಿಡು. ನಾನೇ ಬಂದೇ ಇಲ್ವಲ್ಲ, ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೋಬೋದ ಅಂತ ಬಂದೆ. ಕಾಪಿ ಗಿಪಿ ಕುಡ್ದಾ? ಇಲ್ಲ ಆಂಟಿ, ಕುಡಿಬೇಕು. ಎಲ್ಲ ಸಾಮಾನು ತಂದಿದ್ದೀರಾ ಅಡುಗೆ ಗಿಡ್ಗೆಗೆಲ್ಲ? ಎಲ್ಲ ಇದೆ. ಸರಿ. ಇನ್ನೇನು ನಿಮ್ಮಪ್ಪ ಏನಾರು ಫೋನ್ ಮಾಡಿತಾ? ಇಲ್ಲ ಆಂಟಿ, ಮಾಡಿಲ್ಲ. ಹೋಗ್ಲಿ ಬಿಡು. ಅಯ್ಯೋ, ಎಷ್ಟು ದಿನ ಹಂಗೆ ಇದ್ದಾರು, ಒಂದಿನ ಸರಿ ಆಯ್ತಾರೆ. ನೀನು ಬೇರೆ ಓದಿ ದೊಡ್ಡ ಡಾಕ್ಟರ್ ಆಯ್ತಿದಿ, ಅವಾಗ ಎಲ್ಲರೂ ನಿನ್ನ ಹುಡಿಕೊಂಡೇ ಬರ್ತಾರೆ ಬಿಡು. ಅಲ್ಲ, ಡಾಕ್ಟರ್ ಓದ್ಸೋಕ್ಕೆ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಬೇಕು ಅಂತಾರೆ. ನರುಣ ದುಡ್ಡೆಲ್ಲ ಹೆಂಗ್ ಹೊಂದ್ಸನು? ನೀನೇನು ಕೇಳಕ್ಕಿಲ್ವಾ? ಕಾಲದಲ್ಲಿ ಯಾರವ 5 ರೂಪಾಯಿ 10 ರೂಪಾಯಿ ಕೊಡೋಕ್ಕೆ ಇಂದು ಮುಂದೆ ನೋಡ್ತಾರೆ. ಅಷ್ಟೊಂದು ದುಡ್ಡು ಎಲ್ಲಿಂದ ಬರಬೇಕು? ಅದು ಆಂಟಿ, ನಾನೇನು ತುಂಬ ಕೇಳಕ್ಕೆ ಹೋಗಿಲ್ಲ. ನಿನ್ಗೆ ಯಾಕೆ, ನೀನು ಚೆನ್ನಾಗಿ ಓದ್ಕೋ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾನೆ. ಅದಕ್ಕೆ ನಾನೇನು ಕೇಳಕ್ಕೆ ಹೋಗಿಲ್ಲ. ಅವನು ಹೇಳಿದ್ದೆಲ್ಲ ಕೇಳ್ಕೊಂಡಿರು. ಕೇಳ್ಬೇಕು ತಾನೇ ದುಡ್ಡು ಎಲ್ಲಿಂದ ಬರುತ್ತೆ ಹೆಂಗೆ ಅಂತ. ನೀವು ಎಲ್ಲ ಗೊತ್ತಿರಬೇಕಲ್ವಾ? ನಿನ್ನ ಹತ್ರ ಹೇಳೋದ್ರಲ್ಲಿ ಏನು? ಕೇಳಿ ತಿಳ್ಕೊ. ಬತ್ತು ಏನು ಅಂತ ನಿನ್ನ ಹತ್ರ ಹೇಳೋಕ್ಕೇನವ? ಇಬ್ರಿಗೂ ಎಲ್ಲ ಗೊತ್ತಿದ್ರೆ ಸರಿ ಅಲ್ವಾ? ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇ. ಸರಿ ಅವ, ಅದೇನು ಓದ್ಕೊ, ಮನೆ ಒಂಚೂರು ಅಚ್ಚುಕಟ್ಟಾಗಿ ಮಡಿಕೊ, ಬರ್ತೀನಿ ಆಮೇಲೆ. ಸರಿ ಆಂಟಿ, ಆಯಿತು. ಇವ ಆಂಟಿ ಏನು ಹಿಂಗೆ ಮಾತಾಡ್ತಾರೆ? ನಮ್ಗೆ ಓದೋಕ್ಕೂ ಬಿಡಲ್ಲ, ಬಂದು ಡಿಸ್ಟರ್ಬ್ ಮಾಡ್ತಾರೆ. ಅರುಣ್ ಬಗ್ಗೆನೇ ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಾರೆ. ನಮ್ಮಿಬ್ಬರ ಮಧ್ಯೆನೇ ಜಗಳ ತಂದು ಇಟ್ಬಿಡ್ತಾರೆ ಅಷ್ಟೇ. ಪಾಪ ಅರುಣು ದೇವ್ರಂತ ಮನುಷ್ಯ. ನನಗೋಸ್ಕರ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಇಷ್ಟು ಕಷ್ಟಪಡ್ತಿದ್ದಾನೆ. ನನ್ನ ಮೇಲಿರೋ ಪ್ರೀತಿಯಿಂದ ನನ್ನನ್ನು ಓದಿಸ್ಬೇಕು ಅಂತ ಇಷ್ಟೆಲ್ಲ ಕಷ್ಟಪಡ್ತಿದ್ದಾನೆ. ಅವನ ಬಗ್ಗೆ ನಾನೇ ಯಾಕೆ ಅನುಮಾನ ಪಡಲಿ? ಇವ ಆಂಟಿ ಮಾತು ಕೇಳ್ಕೊಂಡು ನಾವಿಬ್ರು ಮನಸ್ಸು ಹಾಳು ಮಾಡ್ಕೊಳ್ಳೋದು ಬೇಡ. ನನ್ನ ಗಮನ ಏನಿದ್ರು ಬರೀ ಓದಿನ ಮೇಲೆ ಮಾತ್ರ ಇರಬೇಕು. ಇವಾಗ ಇದು ನನ್ನ ಕನಸು ಮಾತ್ರ ಅಲ್ಲ, ಅರುಣ್ ಕನಸು ಕೂಡ. ನಾನು ಡಾಕ್ಟರ್ ಆಗಬೇಕು ಅನ್ನೋದೇ. ನಾನು ಎಷ್ಟಾದರೂ ಕಷ್ಟ ಆಗಲಿ, ಚೆನ್ನಾಗಿ ಓದಲೇಬೇಕು. ಪವಿ, ಬಂದ ಅರುಣ್? ಆಂಟಿ ಹೋಗ್ತಿದ್ದಾರೆ, ಮನೆಗೆ ಬಂದಿದ್ರಾ? ಬಂದಿದ್ರು. ಏನಂತೆ? ಬರ್ತಾ ಇರ್ತಾರೆ. ನಾನು ಅವ್ರ ಮನೆಗೆ ಹೋಗಿಲ್ವಲ್ಲ, ಅದಕ್ಕೆ ಯಾಕೆ ಬಂದಿಲ್ಲ, ಮನೆಯೆಲ್ಲ ಏನು ಹಿಂಗೆ ಕ್ಲೀನಾಗೇ ಇಲ್ಲ ಅಂತ ಏನೇನೋ ಹೇಳ್ತಾ ಇದ್ರು. ನೋಡು ಪವಿತ್ರ, ಆಂಟಿ ಜೊತೆ ಮಾತಾಡಲೇಬೇಡ. ಅವ್ರ ಜೊತೆ ಮಾತಾಡಿ ಯಾಕೆ ನಿನ್ನ ಟೈಮ್ ವೇಸ್ಟ್ ಮಾಡ್ಕೋತೀಯಾ? ನಿನ್ನ ಟೈಮ್ ವೇಸ್ಟ್ ಮಾಡಬಾರ್ದು. ನೀನು ಚೆನ್ನಾಗಿ ಓದಬೇಕು ಅಂತ ಪ್ರತಿಯೊಂದು ಮನೆ ಕೆಲಸನೂ ನಾನೇ ಮಾಡ್ತೀನಿ. ನೀನು ಆ ಆಂಟಿ ಜೊತೆ ಮಾತಾಡಬೇಡ, ಸರಿನಾ? ಅಯ್ಯೋ, ಅವರೇ ಬರ್ತಾರೆ. ಅವ್ರು ಬಂದರೆ ಹೇಳು, ನಾನು ಓದ್ಕೊಬೇಕು ಆಂಟಿ ಅಂತ, ಆಯಿತಾ? ಸರಿ ಆಯಿತು. ಎಷ್ಟರಲ್ಲೇ ಇರಬೇಕು ಅಷ್ಟರಲ್ಲಿ ಇರಬೇಕು. ಮನೆಗೆಲ್ಲ ಬಂದು ಕುತ್ಕೊಳ್ಳೋದು, ನೀನು ಅಲ್ಲಿ ಹೋಗೋದು ಯಾಕೆ? ಟೈಮ್ ವೇಸ್ಟ್ ಅಲ್ವಾ? ಅದೇ ಟೈಮ್ನ ನೀನು ಓದೋದಕ್ಕೆ ಕೊಡು, ಆಯಿತಾ? ಸರಿ ಅರುಣ್, ಆಯಿತು. ನೀನು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಓದ್ಕೊಬೇಕು, ಆಯಿತಾ? ನಾನೇ ಎದ್ದು ನಿನ್ನ ಎಬ್ಬರಿಸ್ತೀನಿ. ಆ ಟೈಮಲ್ಲಿ ಓದ್ಕೊಂಡ್ರೆ ತಲೆಗೆ ಚೆನ್ನಾಗಿ ಹೋಗುತ್ತಂತೆ ಅಲ್ವಾ? ಅದಕ್ಕೆ 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಓದೋಕ್ಕೆ ಕುತ್ಕೋ. ದೇವ್ರಿಗೆ ದೀಪ ಹಚ್ಬಿಟ್ಟು ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ಆಮೇಲೆ ಕಾಲೇಜಲ್ಲಿ ಎಂಟ್ರಿ ಎಕ್ಸಾಮ್ ಇದೆಯಂತೆ, ಅದನ್ನ ನೀನು ಚೆನ್ನಾಗಿ ಬರೆದು ಪಾಸ್ ಆಗಬೇಕು, ಸರಿನಾ? ಅರುಣ್, ಆಯಿತು. ದುಡ್ಡಿಗೆಲ್ಲ ಏನು ಮಾಡ್ತಿದ್ಯಾ? ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ದುಡ್ಡು ಜವಾಬ್ದಾರಿ ನಂದು. ಅದೆಷ್ಟೇ ಕಷ್ಟ ಆದರೂ ಎಲ್ಲ ನಾನು ತಗೊಂಡು ನಿನ್ನ ಡಾಕ್ಟ್ರು ಓದಿಸ್ಲೇಬೇಕು ನಾನು. ನಿನ್ನ ದುಡ್ಡು ಹೆಂಗೆ ಮಾಡ್ತಾನೋ, ಎಷ್ಟು ಕಷ್ಟ ಆಗುತ್ತೋ ಅಂತ ಯೋಚನೆ ಮಾಡಬೇಡ. ಅದನ್ನೆಲ್ಲ ತಲೆಗೆ ಹಾಕೋಬೇಡ, ಸರಿನಾ? ನಿನ್ನ ತಲೆಯಲ್ಲಿ ಏನೇ ಚಿಂತೆ ಯೋಚನೆ ಏನೇ ಇದ್ರೂ ಎಲ್ಲ ತೆಗೆದ್ಬಿಟ್ಟು ನೀನು ಓದೋದ್ರ ಬಗ್ಗೆ ಅಷ್ಟೇ ಗಮನ ಕೊಡಬೇಕು, ಆಯ್ತಾ ಪವಿ? ಅರುಣ್, ಆಯಿತು. ನೀನಿದ್ಮೇಲೆ ನನಗೆ ಯಾಕೆ ಚಿಂತೆ? ಸರಿ, ಚೆನ್ನಾಗಿ ಓದ್ಕೋ. ಎಕ್ಸಾಮ್ ಇದೆ, ಎಂಟ್ರಿ ಎಕ್ಸಾಮ್, ಅದರಲ್ಲಿ ನೀನು ಚೆನ್ನಾಗಿ ಬರೆದು ಪಾಸ್ ಆಗಬೇಕು. ಎಲ್ಲ ಡಾಕ್ಯುಮೆಂಟ್ಸು ಇದೆ ಅಲ್ಲ? ತಂದಿದ್ದೀನಿ. ಸರಿ, ಚೆನ್ನಾಗಿ ಓದ್ಕೋ. ಆಯಿತು ಅರುಣ್. ನಿಜವಾಗ್ಲೂ ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ, ಅಂದರೆ ನಿನ್ನ ಜೊತೆ ಬರೋವರೆಗೂ ನಾನು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಅನುಭವಿಸಿದ್ದೀನಿ. ನಮ್ಮ ಚಿಕ್ಕಮ್ಮ ಒಂದಿನೂ ಒಂದು ಕ್ಷಣನೂ ನನ್ನ ಖುಷಿಯಾಗಿರೋಕ್ಕೆ ಬಿಟ್ಟಿಲ್ಲ. ಆದರೆ ಎಷ್ಟೇ ನೋವಿದ್ರು ಅದೆಲ್ಲ ಮರೆಸೋ ಪ್ರೀತಿ ನಿಂದು ಅರುಣ್. ನಿಜವಾಗ್ಲೂ ಇಷ್ಟು ದಿನ ನಾನು ಏನು ಪಾಪ ಮಾಡಿದ್ದೆ, ನಾನು ಯಾಕೆ ಹುಟ್ಟಿದ್ದೀನಿ ಅಂತ ಅನಿಸ್ತಿತ್ತು. ಆದರೆ ಇವಾಗ ನಿನ್ನ ನೋಡಿದ್ಮೇಲೆ, ನಿನ್ನ ಜೊತೆ ಇದ್ಮೇಲೆ ನಂಗೆ ಅನಿಸ್ತಿದೆ ನಿಜವಾಗ್ಲೂ ನಾನು ತುಂಬ ತುಂಬ ಪುಣ್ಯ ಮಾಡಿದ್ದೀನಿ ಅನಿಸ್ತಿದೆ. ನೀನು ಸಿಗೋಕೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಇಷ್ಟು ದಿನ ಕಷ್ಟ ಅನುಭವಿಸಿದ್ದು ನನಗೇನು ಅನ್ನಿಸ್ತಿಲ್ಲ. ನಿನ್ನ ಜೊತೆ ಇರೋದೇ ನಂಗೆ ಖುಷಿ. ನನ್ನ ಪ್ರೀತಿ ಮಾಡೋದಲ್ಲದೆ ನನ್ನ ಆಸೆ ಕನಸು ಎಲ್ಲನೂ ನನಸು ಮಾಡೋಕ್ಕೆ ಇಷ್ಟು ಒದ್ದಾಡ್ತಿದ್ಯಾ, ಇಷ್ಟು ಕಷ್ಟಪಡ್ತಿದ್ಯಾ. ನಿನ್ನ ಥರ ಹುಡುಗ ಯಾರಿಗೆ ಸಿಗ್ತಾರೆ ಹೇಳು? ತುಂಬ ಅಂದರೆ ತುಂಬ ಅಪರೂಪ ನಿಂಥದ್ದು ಸಿಗೋದು. ನೀನು ಸಿಕ್ಕಿರೋದು ಅದು ನನ್ನ ಭಾಗ್ಯನೇ ಬಿಡು. ಅಯ್ಯೋ ಪವಿತ್ರ, ಯಾಕಂಗೆಲ್ಲ ಮಾತಾಡ್ತೀಯಾ?
ಅದೆಲ್ಲ ಬಿಡು, ಏನು ಮಾತಾಡೋದು ಬೇಡ. ಸುಮ್ಮನೆ ಓದ್ಕೋ. ನೀನು ಏನು ಮನೇಲಿ ಒಂದು ಕೆಲಸನೂ ಮಾಡಬಾರ್ದು. ಎಲ್ಲನೂ ಮಾಡ್ಬಿಟ್ಟು ನಾನು ಹೋಗ್ತೀನಿ. ನೀನು ಆರಾಮಾಗಿ ಓದ್ಕೋ ಆಯ್ತಾ? ಸರಿ, ನಾನು ಊಟಕ್ಕೆ ಏನಾದರೂ ಮಾಡ್ತೀನಿ, ಓದ್ಕೋತಾ ಇರು. ಎಕ್ಸಾಮ್ ಇದೆ, ಮರಿಬೇಡ. ಹ್ಞೂ, ಆಯಿತು ಅರುಣ್. ಪವಿ, ಅಡುಗೆ ಮಾಡಿದ್ದೀನಿ, ಬುಕ್ ಎತ್ತಿಡು. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಓದ್ಕೋ ಆಯ್ತಾ? ಇಷ್ಟು ಬೇಗ ಅಡುಗೆ ಮಾಡಿದ್ಯಾ? ಹಾಂ, ಮಾಡಿದೆ. ಹಾಕೊಂಬರ್ತೀನಿ, ಹೋಗಿ ಕೈ ತೊಳ್ಕೊಂಬ. ಹಾಂ, ಸರಿ ಆಯಿತು. ನೀನು ಯಾಕೆ ಮಾಡೋಕ್ಕೋದೆ? ನಾನೇ ಮಾಡ್ತಿದ್ನಲ್ಲ ಅಡುಗೆ. ಏನು ಮಾಡೋಕ್ಕೂ ಬಿಡೋದೇ ಇಲ್ವಲ್ಲ. ಪರವಾಗಿಲ್ಲ, ನೀನು ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ? ನೀನು ಓದಬೇಕು, ನೀನು ಚೆನ್ನಾಗಿ ಓದ್ತೀಯಲ್ವಾ? ನಿಂಗೆ ತುಂಬ ಇದೆ ಇಂಟ್ರೆಸ್ಟ್ ಓದೋಕ್ಕೆ. ನನಗಾದರೂ ಓದೋಕ್ಕಂತೂ ಇಂಟ್ರೆಸ್ಟ್ ಇಲ್ಲ. ನಿನ್ನ ಆಸೆನಾದರೂ ನೆರವೇರಿಸ್ಬೇಕು ಅನ್ನೋದೇ ನನ್ನ ಆಸೆ. ಪರವಾಗಿಲ್ಲ, ನನಗೇನು ಕಷ್ಟ ಇಲ್ಲ, ನಾನು ಎಲ್ಲ ಮಾಡ್ತೀನಿ. ನೀನು ಚೆನ್ನಾಗಿ ಓದಬೇಕು, ಅದೊಂದೇ ನಂಗೆ ಆಸೆ. ಸರಿ ಆಯಿತು. ಹಾಂ, ಆಮೇಲೆ ಇನ್ನೊಂದು ವಿಷಯ, ಅಮ್ಮ ಫೋನ್ ಮಾಡಿದ್ರು. ನಿಮ್ಮಮ್ಮನ ಏನಂದ್ರು? ಏನಿಲ್ಲ, ಪಾಪ ಅವ್ರು ನನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರಂತೆ. ಅಮ್ಮಂಗೇನು ತೊಂದರೆ ಇರಲಿಲ್ಲ, ಆದರೆ ಅಪ್ಪನ ಭಯಕ್ಕೆ ಅವರು ಮದುವೆ ಬೇಡ ಅಂದರು ಅಷ್ಟೇ. ಇವಾಗ ನನ್ನನ್ನು ತುಂಬ ಮಿಸ್ ಮಾಡ್ಕೋತಿದ್ದಾರಂತೆ, ಆದರೆ ಅಪ್ಪಂಗೆ ಅದೇ ಕೋಪ. ನಿಂಗೊಬ್ಳು ತಂಗಿನೂ ಇದ್ದಾಳಲ್ವಾ? ಹ್ಞೂ, ಅವಳು ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಲ್ಲೇ ಕೆಲಸ ಮಾಡ್ತಾಳೆ. ನಾನೇ ಏನೂ ಸರಿಯಾಗಿ ಓದಲಿಲ್ಲ. ಅಪ್ಪಂಗೆ ನನ್ನ ತಂಗಿ ಅಂದರೆ ತುಂಬ ಇಷ್ಟ. ಅವ್ರು ಹೇಳ್ದಂಗೆ ಕೇಳಿದ್ಲು, ಹೇಳ್ದಂಗೆ ಇದ್ದಾಳಲ್ಲ ಅಂತ ಅವ್ರು ಕಂಡ್ರೆ ತುಂಬ ಇಷ್ಟ. ನನ್ನ ತಂಗಿ ಕಂಡ್ರೆ, ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಅದರಲ್ಲೂ ಅವ್ರು ಬೇಡ ಅಂದಿದ್ದ ಕೆಲಸನೇ, ಅವ್ರು ಮರ್ಯಾದೆ ಹೋಗುವಂಥ ಕೆಲಸನೇ ಮಾಡ್ತೀನಲ್ವಾ, ಅದಕ್ಕೆ ನನ್ನ ಮೇಲೆ ತುಂಬ ಕೋಪ. ಹೋಗಲಿ ಬಿಡು. ಅಮ್ಮನ ಜೊತೆ ಮಾತಾಡಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಹೌದಾ? ಇನ್ನೇನಂದ್ರು? ಏನೂ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಅಪ್ಪ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಫೋನ್ ಇಟ್ಟರು. ಹೋಗಲಿ ಬಿಡು, ಬೇಜಾರು ಮಾಡ್ಕೋಬೇಡ. ನಿಮ್ಮ ಅಪ್ಪಂಗೆ ಫೋನ್ ಮಾಡಿದಾ? ಹ್ಞೂ, ಮಾಡಿದೆ. ಅವರು ನಿನ್ನ ನೋಡಬೇಕು, ಒಂದಿನ ಬರ್ತೀನಿ ಅಂದರು. ಹೌದಾ? ಬರಲಿ ಬಿಡು. ಹ್ಞೂ, ಸರಿ ಆಯಿತು ಅಂತಂದೆ. ಆದರೆ ನಮ್ಮ ಚಿಕ್ಕಮ್ಮಂಗೆ ಗೊತ್ತಾದರೆ ತುಂಬ ಕಷ್ಟ. ನಮ್ಮ ಅಪ್ಪನೂ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಅದಕ್ಕೆ ಹುಷಾರು, ಬರೋದೇನು ಬೇಡ ಬಿಡು. ಚಿಕ್ಕಮ್ಮಂಗೆ ಗೊತ್ತಾದರೆ ಕಷ್ಟ ಅಂತ ನಾನೇ ಅಂದೆ. ನನ್ನಿಂದ ಅಪ್ಪಂಗೂ ಯಾಕೆ ತೊಂದರೆ? ಅವರಾದರೂ ಚೆನ್ನಾಗಿರಲಿ ಅಲ್ವಾ? ಹ್ಞೂ, ಅದು ನಿಜನೇ. ಅಯ್ಯೋ, ಹೋಗಲಿ ಬಿಡು. ಊಟ ಮಾಡು, ಊಟ ಆರೋಗುತ್ತೆ. ಊಟ ಮಾಡಿಕೊಂಡು ಒಳ್ಳೆ ಬೆಳ್ದಿಂಗ್ಳಿದೆ, ಸ್ವಲ್ಪ ಹೊತ್ತು ಅಲ್ಲಿ ಟೆರೆಸ್ ಮೇಲೆ ಹೋಗಿ ಕುತ್ಕೊಂಡು ಮಾತಾಡೋಣ, ಸರಿನಾ? ಆಮೇಲೆ ಮಲ್ಕೋ, ಓದೋದೇನು ಬೇಡ. ಬೆಳಿಗ್ಗೆ 4 ಗಂಟೆಗೆ ನಾನೇ ಹೇಳಿಸ್ತೀನಿ, ಸರಿನಾ? ಹ್ಞೂ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.